ಯಾರು ಹೊಡೆದರೋ ಅವರನ್ನು ಶಪಿಸುತ್ತೆ. ಬೇರೆ ಯಾರಾದರೂ ಶಪಿಸಿದರೂ ಅದು ತಗಲತ್ತೋ ಇಲ್ವೋ, ನಾಗನ ಶಾಪ ಮಾತ್ರ 100ಕ್ಕೆ 100 ಸಹಜವಾಗಿ ಅವರಿಗೆ ತಗಲುತ್ತೆ. ಉದಾಹರಣೆಗೆ ಈಗ ಒಂದು ಸೈಟಲ್ಲಿ ಹುತ್ತ ಇತ್ತು, ಯಾರೋ ಒಬ್ಬ ಬಿಲ್ಡರು ಅವ್ನು ಮನೆ ಕಟ್ಟಬೇಕು, ಅವನು ಹುತ್ತಾನ ತೆಗೆಸ್ತಾ ಮನೆಯಿಂದ. ಆಮೇಲೆ ಆ ಮನೆನ ಬೇರೆಯವ್ರಿಗೆ ಮಾರ್ತಾನೆ. ಆ ಹುತ್ತ ತೆಗೆದಿದ್ದ ದೋಷ, ನಾಗದೋಷ, ಸರ್ಪದೋಷ ಏನಿತ್ತು, ಬಿಲ್ಡರಿಗೆ ಬರುತ್ತಾ, ಮನೆಗೆ ಬಂದಂಥವ್ರಿಗೆ ಬರುತ್ತಾ? ಬಿಲ್ಡರಿಗೆ ಬರುತ್ತೆ. ಬಿಲ್ಡರ್ಗೆ ಯಾಕೆ ಬರುತ್ತೆ ಅಂದರೆ, ಹೊಡೆದಂಥವ್ನು ಅವನು, ಅದರಿಂದ ದುಡ್ಡು ಮಾಡ್ಕೊಂಡವನು ಅವನು. ಮೊಟ್ಟ ಮೊದಲ ಸಮಸ್ಯೆ ಬರೋದು ಬಿಲ್ಡರ್ಗೆ. ಯಾರು ಹೊಡೆಸ್ತಾನೆ ಅವನಿಗೆ ಬರೋದು, ಹೊಡೆದವ್ರಿಗೆ ಬರೋಲ್ಲ. ಯಾರೋ 4 ಜನ ಕೂಲಿ ಕಾರ್ಮಿಕರನ್ನ ಬಿಟ್ಟು ಹೊಡೆಸ್ತಾರೆ, ಅವರಿಗೆ ಬರೋಲ್ಲ. ಒಡಿ ಅಂತ ಯಾರು ಆದೇಶ ಮಾಡ್ತಾನೆ ಅವನಿಗೆ ಪ್ರಥಮವಾಗಿ ಬರ್ತಕ್ಕಂಥದ್ದು. ಅಂದರೆ ಆ ಇಂಟೆನ್ಷನ್ ಇಟ್ಕೊಂಡ್ರು ಹೌದು. ಹಾಗಾಗಿ ಅವನು ಶಪಿಸೋದು ಭೂಮಿಯ ಮಾಲೀಕನನ್ನು. ಯಾರು ಈ ಭೂಮಿ ಒಡೆಯ ಅವನು ಇದಾಗೋಗ್ಲಿ ಅಂತ ಹೇಳಿ ಅವನನ್ನು ಶಪಿಸುತ್ತೆ. ಕಾಳಸರ್ಪ ದೋಷ ಅನ್ನುವಂಥದ್ದು ಇದ್ದಾಗ ಪಿತೃದೋಷವನ್ನು ನಿವಾರಣೆ ಮಾಡ್ಕೋಬೇಕು, ಸರ್ಪದೋಷವನ್ನು ನಿವಾರಣೆ ಮಾಡ್ಕೋಬೇಕು. ಇದೆಲ್ಲವೂ ಮಾಡಿಕೊಂಡಾಗ ಮಾತ್ರ ಒಂದು ಹಂತಕ್ಕೆ ಅವ್ರಿಗೆ ಆಗ್ತಾ ಇರ್ತಕ್ಕಂತಹ ತೊಂದರೆಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.